ಮಕ್ಕಳಿಗೆ ಬೇಬಿ ವಾಕರ್ಸ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಈ ವಿಡಿಯೋನ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಮೊದಲನೇದಾಗಿ ಈ ತರ ಬೇಬಿ ವಾಕರ್ಸ್ನ ಪೇರೆಂಟ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, ಮಗು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಮಾಡೋಕ್ಕೆ ಮತ್ತೆ ಬೇಗ ನಡೆಯಲು ಸ್ಟಾರ್ಟ್ ಮಾಡುತ್ತೆ ಅಂತ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಬಟ್ ಇದು ತಪ್ಪು. ಏನ್ ಪ್ರಾಬ್ಲಮ್ಸ್ ಆಗ್ಬೋದು ಅಂತಂದ್ರೆ, ಮೊದಲನೇದಾಗಿ ಇದಕ್ಕೆ ವೀಲ್ಸ್ ಇರೋದ್ರಿಂದ ಬೇಬಿ ಅನ್ನೋದು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಇದರಿಂದ ಬೇಬೀಸ್ ತುಂಬಾ ಫಾಸ್ಟ್ ಆಗಿ ಮತ್ತೆ ಕ್ವಿಕ್ ಆಗಿ ಮೂವ್ ಆಗ್ತಾ ಇರ್ತಾರೆ. ಮಗು ಈಸಿಯಾಗಿ ಕಿಚನ್ಗೆ ಎಂಟರ್ ಆಗ್ಬೋದು, ಸ್ಟೆಪ್ಸ್ ಇಂದ ಬೀಳೋ ಚಾನ್ಸಸ್ ಇರುತ್ತೆ, ನೀರಲ್ಲಿ ಬೀಳೋ ಚಾನ್ಸಸ್ ಇರುತ್ತೆ, ಮನೆಯಲ್ಲೇ ಕೂಡ ಬಿದ್ದು ತಲೆಗೆ ಇಂಜುರಿ ಆಗೋ ಚಾನ್ಸಸ್ ಅನ್ನೋದು ಜಾಸ್ತಿ ಇರುತ್ತೆ. ಮತ್ತೆ ಇದನ್ನ ಕೊಡೋದ್ರಿಂದ ಮಗು ಬೇಗ ನಡೆಯುತ್ತಾ ಡಾಕ್ಟರ್ ಅಂತ ಕೇಳಿದ್ರೆ ಖಂಡಿತ ನಡೆಯೋದಿಲ್ಲ. ಇದು ಮಗು ವಾಕಿಂಗ್ ಡೆವಲಪ್ಮೆಂಟ್ಗೆ ಯಾವುದೇ ಹೆಲ್ಪ್ ಅನ್ನೋದು ಕೊಡೋದಿಲ್ಲ. ಮಗು ನಡೆಯೋದು ಕಲ್ತ್ಕೋಬೇಕಂತಂದ್ರೆ ಫಸ್ಟ್ ಕೂರೋದು ಕಲ್ತ್ಕೋಬೇಕು, ಕ್ರಾಲಿಂಗ್ ಮಾಡಬೇಕು, ಮತ್ತೆ ನಿಂತ್ಕೋಬೇಕು. ಇದೆಲ್ಲ ಸ್ಟೆಪ್ ವೈಸ್ ಫಾಲೋ ಮಾಡಬೇಕಾಗತ್ತೆ. ಡೈರೆಕ್ಟ್ ಆಗಿ ಈ ತರ ಯಾವುದೇ ಸ್ಟೆಪ್ಸ್ ಫಾಲೋ ಮಾಡ್ದಿರಾ ನೀವು ವಾಕರ್ ಕೊಟ್ಟಿದ್ದೀರಾ ಅಂತಂದ್ರೆ ಟೋ ವಾಕಿಂಗ್ ಅನ್ನೋದು ಆಗತ್ತೆ ಮಕ್ಕಳಲ್ಲಿ. ಮತ್ತೆ ಲೆಗ್ ಮಸಲ್ಸ್ ಮಕ್ಕಳಿಗೆ ಟೈಟ್ ಆಗ್ಬಿಡುತ್ತೆ. ಇದರಿಂದ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಇನ್ಫ್ಯಾಕ್ಟ್ ಕೆಲವೊಮ್ಮೆ ಮಕ್ಕಳಿಗೆ ಡೆವಲಪ್ಮೆಂಟ್ ಅನ್ನೋದು ಕಡಿಮೆ ಆಗತ್ತೆ, ಜಾಸ್ತಿ ಆಗೋದಿಲ್ಲ. ಮಗು ನಡಿಬೇಕಾದ್ರೆ ನೀವು ನ್ಯಾಚುರಲ್ ಆಗಿ ಮಗುನ ನಡೆಸೋದಕ್ಕೆ ಟ್ರೈ ಮಾಡಿ, ಹ್ಯಾಂಡ್ ಹೋಲ್ಡ್ ಮಾಡಿ ನಡೆಸೋದಕ್ಕೆ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ಆಲ್ರೆಡಿ ಬೇಬಿ ವಾಕರ್ಸ್ ಇದೆ ಅಂದ್ರೆ ಅದನ್ನ ಎಸಿಬೇಕಾಗತ್ತೆ. ಖಂಡಿತ ಯೂಸ್ ಮಾಡಕ್ ಹೋಗ್ಬೇಡಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ ಹೆಲ್ದಿ.